ಎಸ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಆ್ಯಂಡ್ ಇವತ್ತಿನೊಂದು ವಿಡಿಯೋದಲ್ಲಿ ಅರೌಂಡ್ 20,000 ಒಳಗಡೆ ನಮಗೊಂದು ಬೆಸ್ಟ್ ಫೋನ್ ಬೇಕು ಗುರು. ಒಂದು ಗುಡ್ ಕ್ವಾಲಿಟಿ ಕ್ಯಾಮ್ರಾ ಆಗಿರ್ಬೋದು, ಒಂದು ಗುಡ್ ಡಿಸ್ಪ್ಲೇ ಆಗಿರ್ಬೋದು, ಒಂದು ಪ್ರೊಸೆಸರ್ ಆಗಿರ್ಬೋದು, ರ್ಯಾಮ್ ಮತ್ತು ಸ್ಟೋರೇಜು ಎಲ್ಲವೂ ಕೂಡ ಚೆನ್ನಾಗಿರಬೇಕು. ಒಂದು ಫೋನ್ನ ಸಜೆಸ್ಟ್ ಮಾಡಿ 20,000 ಒಳಗಡೆ ಅನ್ನೋದಾದರೆ, ಸೊ ನನ್ನ ಪ್ರಕಾರ ಇವತ್ತು ನಾನು 7 ಫೋನ್ಗಳನ್ನ ನಾನು ನಿಮಗೋಸ್ಕರ ಅಂತ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದಾದ್ರೂ ಒಂದು ಫೋನ್ನ ನಿಮಗೆ ಎಕ್ಸೆಪ್ಟ್ ಮಾಡ್ಕೋಬಹುದು ಅಂತ ಇಲ್ಲ, ಬಟ್ ನೋಡಿ ನಿಮ್ಗೆ ಏನಾದರೂ ಬ್ರ್ಯಾಂಡ್ ಇಷ್ಟ ಆಯಿತು ಅಂದರೆ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಸೊ ನಾ ಹೇಳಿದೆ ಫೋನ್ ತೊಗೋಬೇಕಂತ ಏನಿಲ್ಲ, ಬಟ್ ನಾ ಚೂಸ್ ಮಾಡ್ತಿರೋ ಫೋನಲ್ಲಿ ಒಂದು ಬೆಸ್ಟ್ ಗುಡ್ ಕಂಡೀಷನ್ ಫೋನ್ಸ್ಗಳನ್ನ ನಾನು ಚೂಸ್ ಮಾಡಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ಸೊ ಹಾನೆಸ್ಟ್ಲಿ ನಾನು ಯಾರೋ ಒಂದು ವಿಡಿಯೋ ನೋಡಿಬಿಟ್ಟು ನಿಮಗೆ ರೆಫರ್ ಮಾಡ್ತಿಲ್ಲ. ಸೊ ನಾನೇ ಡೈರೆಕ್ಟಾಗಿ ಈ ಒಂದು ಸ್ಪೆಸಿಫಿಕೇಶನ್ ವೈಸ್ ಎಲ್ಲವೂ ಕೂಡ ತಿಳ್ಕೊಂಡು ನೀಟಾಗಿ ಸೊ ಈ ಒಂದು ಫೋನ್ಸ್ಗಳನ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ತಡ ಯಾಕೆ ಬಟ್ಬಿಡ ಅಂತ ಈ ಒಂದು 7 ಫೋನ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗತ್ತೆ. ಬೆಲ್ ನೋಟಿಫಿಕೇಶನ್ ಬಟನ್ ಕೂಡ ಆನ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಆನ್ ಕೂಡ ಮಾಡ್ಕೋಬಹುದು. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣಂತೆ. ಯಾರಿಗೆಲ್ಲ ಈ 20,000 ಒಳಗಡೆ ಒಂದು ಫೋನ್ನ ಪರ್ಚೇಸ್ ಮಾಡ್ಕೋಬೇಕಂತ ಸಾಕಷ್ಟು ರೀತಿಯಲ್ಲಿ ಸಾಕಷ್ಟು ಜನ ಕನ್ಫ್ಯೂಸ್ ಆಗಿರ್ತೀರಾ. ಸೊ ಯಾವ ರೀತಿ ಅಂತಂದರೆ, ಈಗ ನಾವು ಒಂದು 20,000 ರೂಪಾಯಿ ಒಳಗಡೆ ಒಂದು ಫೋನ್ ತೊಗೋಬೇಕಂತ ಡಿಸೈಡ್ ಆಗಿರ್ತೀನಿ. ಇನ್ಯಾರೋ ಬರ್ತಾರೆ ವಿವೋ ತೊಗೊಂಡಿದ್ದೀನಿ ಗುರು ಸಾಕತ್ತಿದೆ ಅಂತ ಹೇಳ್ತಾರೆ. ಓ ಹೌದಾ, ನಾನು ವಿವೋನ ತೊಗೋತೀನಿ ಅಂತ ಅಂದ್ಬಿಟ್ಟು ಅವನು ಕೂಡ ವಿವೋ ತೊಗೋತಾನೆ. ಸೊ ಅವನಲ್ಲಿ ಪ್ರೊಸೆಸರ್ ಏನಿದೆ, ರ್ಯಾಮ್ ಏನಿದೆ, ಸ್ಟೋರೇಜ್ ಏನಿದೆ, ಯಾವಾಗ ಫೋನ್ನ ಲಾಂಚ್ ಆಗಿದೆ ಮತ್ತು ಈ 4Gನ 5Gನ ಅಂತಂದ್ಬಿಟ್ಟು ಯಾವುದು ಕೂಡ ಕರೆಕ್ಟಾಗಿ ತಿಳ್ಕೊಳ್ಳಲ್ಲ, ಸುಮ್ಮನೆ ಒಂದು ಫೋನ್ನ ತೊಗೊಂಡ್ಬಿಡ್ತೀವಿ. ಸೊ ಅವಾಗ ನಮ್ಗೆ ಗೊತ್ತಾಗುತ್ತೆ ಯೂಸ್ ಮಾಡಿ ಒಂದು 6 ತಿಂಗಳ 3 ತಿಂಗಳಲ್ಲೇ ನಮ್ಗೆ ಆ ಫೋನ್ ಬೋರ್ ಹೊಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಂತ ಈ ಫೋನ್ಗಳು ಬೋರ್ ಹೊಡೆಯಲ್ವಾ ಅಂತ ಕೇಳಿದ್ರೆ, ಸೊ ಆ ರೀತಿ ಏನಲ್ಲ, ಬಟ್ ತಗೊಂಡ್ರೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಗುಡ್ ಕಂಡೀಷನ್ ಫೋನ್ಸ್ಗಳನ್ನ ಪರ್ಚೇಸ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇಟ್ಸ್ ಓಕೆ. ಈ ಒಂದು ಫೋನ್ಸ್ಗಳ ಲಿಸ್ಟ್ ಬಗ್ಗೆ 1 by 1 ತಿಳಿಸ್ಕೊಡ್ತಾ ಹೋಗ್ತೀನಂತೆ. ಸೊ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ, ಲೈಕ್ ಮಾಡಿಲ್ಲ ಅಂದರೆ ಆರಾಮಾಗಿ ಕೂತ್ಕೊಂಡು ಲೈಕ್ ಮಾಡಿ ಆರಾಮಾಗಿ ಒಂದು ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಬನ್ನಿ ಲಿಸ್ಟಲ್ಲಿ ಬರುತ್ತೆ. ಮೊದಲನೇ ಫೋನ್ ಪೋಕೋ X6 Neo ಅಂತ ಅಂದ್ಬಿಟ್ಟು. ಸೊ MediaTek Dimensity 6080 ಪ್ರೊಸೆಸರ್ ನೋಡ್ತಾ ಇದ್ದೀವಿ. 8GB ರ್ಯಾಮ್ ಜೊತೆಗೆ 128GB ಸ್ಟೋರೇಜ್ ಕೂಡ ಇದರ ಒಂದು ಫೋನಲ್ಲಿ ನಮಗೆ ಅವೈಲೇಬಲ್ ಇರುತ್ತೆ. 108 ಮೆಗಾಪಿಕ್ಸೆಲ್ನ ಮತ್ತು 2 ಮೆಗಾಪಿಕ್ಸೆಲ್ ಮತ್ತು ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಜೊತೆ ನಾವು ಈ ಒಂದು ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನೋಡ್ತಾ ಇದ್ದೀವಿ. ಅಷ್ಟಲ್ಲೇ ಈ ಒಂದು 16 ಮೆಗಾಪಿಕ್ಸೆಲ್ನ ಒಂದು ಫ್ರಂಟಲ್ಲಿ ಸೆಲ್ಫಿ ಶೂಟರ್ನ ನಾವು ನೋಡ್ಕೋಬಹುದು. 5000 mAh ಬ್ಯಾಟ್ರಿ ಮತ್ತು 33 ವ್ಯಾಟ್ನ ಒಂದು ಪವರ್ ಅಡಾಪ್ಟರ್ ಕೂಡ ನಮಗೆ ಇಲ್ಲಿ ಸಿಗ್ತಾ ಇದೆ. 6.67 ಇಂಚಸ್ನ AMOLED ಡಿಸ್ಪ್ಲೇ ನೋಡ್ತಾ ಇದ್ದೀವಿ. ಇದು ಕೂಡ 120 Hz ರಿಫ್ರೆಶ್ ರೇಟ್ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ಮತ್ತೆ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ, ಬಟ್ ಎಲ್ಲದರಲ್ಲೂ ಕೂಡ ಒಂದು ಪರ್ಫೆಕ್ಟ್ ಫೋನ್ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಒಂದು ಬೆಸ್ಟ್ ಪ್ರೈಸ್ ಬಂದ್ಬಿಟ್ಟು ನಮಗೆ 17,500 ಏನಾದರೂ 17,000 ಅಥವಾ 16,500 ಈ ಒಂದು ಫೋನ್ ನಿಮಗೆ ಪರ್ಚೇಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಆಫರ್ ಎಲ್ಲ ಸೇರ್ಕೊಂಡು 16,500 ಈ ಫೋನ್ನ ನಿಮಗೆ ಸಿಗಬಹುದು. ಇದರ ಒಂದು ಪ್ರೈಸ್ ನೋಡ್ಕೊಂಡ್ರಪ್ಪ ಅಂದರೆ 17,100 ಏನೋ ಇದೆ, ಬಟ್ ಈ ಒಂದು ಬೆಸ್ಟ್ ಪ್ರೈಸ್ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬರುತ್ತೆ ಲಿಸ್ಟಲ್ಲಿ Redmi Note 13 ಅಂತಂದ್ಬಿಟ್ಟು. ಸೊ ಈ ಒಂದು ಫೋನ್ ಕೂಡ ಒಂದು ವೆಲ್ ಪರ್ಫಾರ್ಮೆನ್ಸ್ ಫೋನ್, ಇದ್ದಿದ್ರಲ್ಲೇ ಒಂದು ಗುಡ್ ಕಂಡೀಷನ್ ಫೋನ್ ಅಂತ ಕೂಡ ಕರೀಬಹುದು. ಈ ಒಂದು MediaTek Dimensity 6080 ಪ್ರೊಸೆಸರ್ ನೋಡ್ತಾ ಇದ್ದೀವಿ. 6GB ರ್ಯಾಮ್ ಮತ್ತು 128GB ಸ್ಟೋರೇಜ್ ಕೂಡ ಈ ಒಂದು ಫೋನಲ್ಲಿ ಅವೈಲೇಬಲ್ ಇದೆ. 108+8+2 ಮೆಗಾಪಿಕ್ಸೆಲ್ನ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಕ್ಯಾಮ್ರಾ ನೋಡ್ತಾ ಇದ್ದೀವಿ. 16 ಮೆಗಾಪಿಕ್ಸೆಲ್ನ ಒಂದು ಸೆಲ್ಫಿ ಶೂಟರ್ ಕೂಡ ಇದರಲ್ಲಿ ನೋಡ್ಕೋಬಹುದು. 5000 mAh ಬ್ಯಾಟ್ರಿ ಜೊತೆಗೆ 33 ವ್ಯಾಟ್ನ ಪವರ್ ಅಡಾಪ್ಟರ್ ಕೂಡ ಈ ಒಂದು ಬಾಕ್ಸ್ ಅಲ್ಲಿ ನಮಗೆ ಸಿಗ್ತಾ ಇದೆ. ಸೊ 6.6 ಇಂಚಸ್ನ AMOLED ಡಿಸ್ಪ್ಲೇ ಕೊಡ್ತಾ ಇದ್ದಾರೆ. ಅದು ಕೂಡ 120 Hzನ ರಿಫ್ರೆಶ್ ರೇಟ್ ಸಪೋರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇದೇ ಒಂದು ಫೋನ್ನ ಬೆಸ್ಟ್ ಪ್ರೈಸ್ ಕೇಳಿದ್ರಪ್ಪ ಅಂದರೆ 18,000 ಈ ಫೋನ್ ಅವೈಲೇಬಲ್ ಇರುತ್ತೆ. ನೀವೇನಾದರೂ ಆಫರಿಂಗ್ ಟೈಮಲ್ಲಿ ಏನಾದರೂ ಪರ್ಚೇಸ್ ಮಾಡಿದ್ರೆ 17,000 ಕೂಡ ಸಿಗಬಹುದು. ಆಫರ್ ಟೈಮಲ್ಲಿ ಏನಾದರೂ ಪಿಕ್ ಮಾಡೋದಿದ್ರೆ ಮಾಡ್ಕೋಬಹುದು. ಇವಾಗಲೇ ರೀಸೆಂಟ್ ಪ್ರೈಸ್, ಈಗ ಪ್ರೆಸೆಂಟ್ ಪ್ರೈಸ್ ಬಂದ್ಬಿಟ್ಟು 18,000 ರೇಟ್ ಇದೆ ಅಂತ ಹೇಳ್ಬೋದು. ಸೊ ಲಿಸ್ಟಲ್ಲಿ ಬರುತ್ತೆ ಮೂರನೇ ಫೋನ್ ಲಾವಾ ಬ್ಲೇಜ್ ಕರ್ವ್ ಅಂತಂದ್ಬಿಟ್ಟು. ಸೊ ಇದು ಕೂಡ 5G ಹ್ಯಾಂಡ್ಸೆಟ್. ಇದೊಂದು ನಮ್ಮ ಭಾರತದ ಓನ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಲಾವಾದವರು ನಮ್ಮ ಭಾರತದ ಬ್ರ್ಯಾಂಡ್ ಅಂತ ಕರಿತಾ ಇದ್ದಾರೆ. ಸೊ ಕರಿತಾ ಇದ್ದಾರೆ ಅಂದರೆ ನಮ್ಮ ಭಾರತದ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಈ ಒಂದು ಪರ್ಫಾರ್ಮೆನ್ಸ್ ನೋಡ್ಕೊಂಡಾಗ MediaTek Dimensity 7050 ಪ್ರೊಸೆಸರ್ ನೋಡ್ತಾ ಇದ್ದೀವಿ. 8GB ರ್ಯಾಮ್ ಮತ್ತು 128GB ಸ್ಟೋರೇಜ್ ಕೂಡ ನಾವು ಇಲ್ಲಿ ನೋಡ್ಕೋಬಹುದು. 64+8+2 ಮೆಗಾಪಿಕ್ಸೆಲ್ನ ಟ್ರಿಪಲ್ ಕ್ಯಾಮ್ರಾಸ್ ಜೊತೆಗೆ ಇಲ್ಲಿ 32 ಮೆಗಾಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೂಡ ನಾವು ಗಮನಿಸಬಹುದು. ಇನ್ನು 5000 mAh ಬ್ಯಾಟ್ರಿ ಜೊತೆಗೆ 33 ವ್ಯಾಟ್ನ ಪವರ್ ಅಡಾಪ್ಟರ್ ಸಹ ನಮಗೆ ಇಲ್ಲಿ ಸಿಗ್ತಾ ಇದೆ. 6.67 ಇಂಚಸ್ನ AMOLED ಡಿಸ್ಪ್ಲೇ ನೋಡ್ತಾ ಇದ್ದೀವಿ. ಅದು ಕೂಡ 120 Hz ರಿಫ್ರೆಶ್ ರೇಟ್ ಸಪೋರ್ಟ್ ಮಾಡುತ್ತೆ. ಈ ಫೋನ್ನ ಒಂದು ಬೆಸ್ಟ್ ಪ್ರೈಸ್ ಏನಪ್ಪ ಅಂತಂದರೆ 18,000 ಇರುತ್ತೆ. ಸೊ ಈ ಒಂದು ಫೋನ್ನ ನೀವು ಪರ್ಚೇಸ್ ಮಾಡ್ಕೋಬಹುದು ಅಷ್ಟೇ. ಇನ್ನು ನೆಕ್ಸ್ಟ್ ಬರುತ್ತೆ 4ನೇ ಫೋನ್, ಅದು Realme 12+ ಅಂತಂದ್ಬಿಟ್ಟು. ಸೊ ಈ ಒಂದು ಫೋನ್ ಕೂಡ ಒಂದು ಬೆಸ್ಟ್ ಫೋನ್ ಅಂತ ಹೇಳ್ಬೋದು. ಪರ್ಫಾರ್ಮೆನ್ಸ್ ನೋಡ್ಕೊಂಡಾಗ MediaTek Dimensity 7050 ಪ್ರೊಸೆಸರ್ ನೋಡ್ತಾ ಇದ್ದೀವಿ. 8GB ರ್ಯಾಮ್ ಜೊತೆಗೆ 128GB ಸ್ಟೋರೇಜ್ ಕೂಡ ನಮಗೆ ಈ ಒಂದು ಫೋನಲ್ಲಿ ಸಿಗುತ್ತೆ. 50+8+2 ಮೆಗಾಪಿಕ್ಸೆಲ್ನ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ನಮಗೆ ಈ ಒಂದು ಫೋನಲ್ಲಿ ನೋಡಕ್ಕೆ ಸಿಗ್ತದೆ. 16 ಮೆಗಾಪಿಕ್ಸೆಲ್ನ ಒಂದು ಸೆಲ್ಫಿ ಶೂಟರ್ ಕೂಡ ನಾವು ಈ ಒಂದು ಫೋನಲ್ಲಿ ನೋಡ್ಕೋಬಹುದು. ಇನ್ನು 5000 mAh ಬ್ಯಾಟ್ರಿ ಜೊತೆಗೆ 67 ವ್ಯಾಟ್ನ
ಪವರ್ ಅಡಾಪ್ಟರ್ ಸಹ ನಮಗೆ ಈ ಒಂದು ಫೋನಲ್ಲಿ ಸಿಗ್ತಾ ಇದೆ. ಮತ್ತು 6.67 ಇಂಚಸ್ನ AMOLED ಡಿಸ್ಪ್ಲೇ ಕೊಡ್ತಾ ಇದ್ದಾರೆ. 120 ಹರ್ಟ್ಸ್ನ ರಿಫ್ರೆಶ್ ರೇಟ್ ಸಹ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಈ ಒಂದು ಫೋನ್ನ ಬೆಸ್ಟ್ ಪ್ರೈಸ್ ಏನಪ್ಪ ಅಂದರೆ 19,500 ನಮಗೆ ಈ ಒಂದು ಫೋನ್ ಅವೈಲೇಬಲ್ ಇರುತ್ತೆ. ಸೊ ನೀವೇನಾದರೂ ಬೇಕಿತ್ತು ಒಣಗಿತ್ತು ಅಂದರೆ ನೀವು ಆಫರ್ ಟೈಮಲ್ಲಿ ಅದು ತೊಗೋಬಹುದು, ಇಲ್ಲಾಂದರೆ ಈ ಪ್ರೈಸಲ್ಲಾದರೂ ನೀವು ತೊಗೋಬಹುದು. ಒಂದು ಬೆಸ್ಟ್ ಫೋನ್ ಅಂತ ಹೇಳ್ಬೋದು. ಹೇಳಿರೋ 4 ಫೋನು ಕೂಡ ಬೆಸ್ಟ್ ಇದ್ದಾವೆ. ನೀವು ಯಾವ ಫೋನ್ ಆದರೂ ನೀವು ಪರ್ಚೇಸ್ ಮಾಡ್ಕೋಬಹುದು. ಸೊ ಲಿಸ್ಟಲ್ಲಿ ಬರುತ್ತೆ 5ನೇ ಫೋನ್ಸ್. ಈ 5ನೇ ಫೋನ್ ಏನಪ್ಪ ಅಂದರೆ ರಿಯಲ್ಮಿ ನಾರ್ಜೋ 70 Pro ಅಂತಂದ್ಬಿಟ್ಟು. ಸೊ ಪರ್ಫಾರ್ಮೆನ್ಸ್ ನೋಡ್ಕೊಂಡ್ರಪ್ಪ ಅಂದರೆ MediaTek Dimensity 7050 ಪ್ರೊಸೆಸರ್ ನೋಡ್ತಾ ಇದೀವಿ. ರ್ಯಾಮ್ ಬಂದ್ಬಿಟ್ಟು 8GB ರ್ಯಾಮ್ ಇರುತ್ತೆ. ಸ್ಟೋರೇಜ್ ಬಂದ್ಬಿಟ್ಟು 128 GB ಸ್ಟೋರೇಜ್ ಕೂಡ ನಾವು ಈ ಫೋನಲ್ಲಿ ನೋಡ್ಕೋಬಹುದು. 50+8+2 ಮೆಗಾಪಿಕ್ಸೆಲ್ನ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ನಾವು ಈ ಒಂದು ಫೋನಲ್ಲಿ ನೋಡ್ತಾ ಇದೀವಿ. 16 ಮೆಗಾಪಿಕ್ಸೆಲ್ನ ಒಂದು ಸೆಲ್ಫಿ ಶೂಟರ್ ಸಹ ನಾವು ಈ ಒಂದು ಫೋನಲ್ಲಿ ನೋಡ್ಕೋಬಹುದು. ಇನ್ನು 5000 mAh ಬ್ಯಾಟ್ರಿ ಜೊತೆಗೆ 67 ವ್ಯಾಟ್ನ ಪವರ್ ಅಡಾಪ್ಟರ್ ನಮಗೆ ಈ ಒಂದು ಬಾಕ್ಸ್ ಸಮೇತ ಸಿಗ್ತಾ ಇದೆ. 6.67 ಇಂಚಸ್ನ AMOLED ಡಿಸ್ಪ್ಲೇ ನೋಡ್ತಾ ಇದ್ದೀರಿ. ಅದು ಕೂಡ 120 ಹರ್ಟ್ಸ್ನ ರಿಫ್ರೆಶ್ ರೇಟ್ಸ್ ಕೂಡ ಸಪೋರ್ಟ್ ಮಾಡುತ್ತೆ. ಈ ಒಂದು ಬೆಸ್ಟ್ ಪ್ರೈಸ್ ಏನಪ್ಪ ಅಂದರೆ 20,000ಕ್ಕೆ ಇರುತ್ತೆ. ಅರೌಂಡ್ 20,000 ಈ ಒಂದು ಫೋನ ನೀವು ಪರ್ಚೇಸ್ ಮಾಡ್ಕೋದೆ ನನಗಿತ್ತಂದರೆ ಈ ಒಂದು ಬೆಸ್ಟ್ ಆಪ್ಷನ್ ಕೂಡ ಆಗಬಹುದು ನಿಮಗೆ. ನೋಡಿ ಇಲ್ಲಿ AMOLED ಡಿಸ್ಪ್ಲೇ MediaTek Dimensity 7050 ಕೊಡ್ತಾ ಇದ್ದಾರೆ. ಸೊ ಎಲ್ಲ ಕೂಡ ನೋಡ್ಕೊಂಡಾಗ ನಿಜವಾಗ್ಲೂ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಫೋನ್ ಅಂತ ನನಗೆ ಅನಿಸ್ತಾ ಇದೆ. 20,000ಕ್ಕೆ ಈ ಒಂದು ಫೋನ್ನ ನೀವು ಪರ್ಚೇಸ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಬರುತ್ತೆ ಈ ಒಂದು ಫೋನಲ್ಲಿ ನಮಗೆ ಈ ಲಾಸ್ಟ್ 2 ಫೋನ್ ಏನಿದ್ದಾವೆ, 6ನೇ ಮತ್ತು 7ನೇ ಫೋನ್, ಇದೊಂದು ಒನ್ ಆಫ್ ದ ಬೆಸ್ಟ್ ಫೋನ್ಸ್ ಅಂತ ಹೇಳ್ಬೋದು. ಬಂದ್ಬಿಟ್ಟು ಈ 6ನೇ ಫೋನ್ ಏನಪ್ಪ ಅಂತಂದರೆ Poco X6 5G ಅಂತಂದ್ಬಿಟ್ಟು. ಈ ಒಂದು ಪರ್ಫಾರ್ಮೆನ್ಸ್ ನೋಡ್ಕೊಂಡ್ರಪ್ಪ ಅಂದರೆ Snapdragon 7S Gen 2 ಪ್ರೊಸೆಸರ್ ನೋಡ್ತಾ ಇದ್ದೀರಾ. ಸೊ ಈ ರ್ಯಾಮ್ ಬಂದ್ಬಿಟ್ಟು 8GB ರ್ಯಾಮ್ ಮತ್ತು 256GB ಸ್ಟೋರೇಜ್ ಕೂಡ ನಮಗೆ ಇದರಲ್ಲಿ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಈ ಒಂದು 64+8+2 ಮೆಗಾಪಿಕ್ಸೆಲ್ನ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಜೊತೆಗೆ ಫ್ರಂಟಲ್ಲಿ 16 ಮೆಗಾಪಿಕ್ಸೆಲ್ನ ಒಂದು ಸೆಲ್ಫಿ ಶೂಟರ್ ಸಹ ನಾವು ನೋಡ್ಕೋಬಹುದು. 5100 mAh ಬ್ಯಾಟ್ರಿ ಜೊತೆಗೆ 67 ವ್ಯಾಟ್ನ ಸೂಪರ್ ಫಾಸ್ಟ್ ಚಾರ್ಜರ್ನ ನಾವು ಈ ಒಂದು ಅಡಾಪ್ಟರ್ ನಮಗೆ ಈ ಬಾಕ್ಸ್ ಸಮೇತ ಸಿಗ್ತಾ ಇದೆ. 6.67 ಇಂಚಸ್ನ AMOLED ಡಿಸ್ಪ್ಲೇ ನೋಡ್ತಾ ಇದೀವಿ. ಅದು ಕೂಡ 120 ಹರ್ಟ್ಸ್ನ ರಿಫ್ರೆಶ್ ರೇಟ್ ಸಪೋರ್ಟ್ ಮಾಡ್ತಾ ಇದೆ. ಈ ಒಂದು ಬೆಸ್ಟ್ ಪ್ರೈಸ್ ಏನಪ್ಪ ಅಂದರೆ ಇದು ಕೂಡ 20,000 ರೂಪಾಯಿ ಅವೈಲೇಬಲ್ ಇರುತ್ತೆ. ಒನ್ ಆಫ್ ದ ಬೆಸ್ಟ್ ಫೋನ್ ಅನ್ನೋದಕ್ಕಿಂತ ಲಿಸ್ಟಲ್ಲಿ ಟಾಪ್ 2 ಫೋನ್ನಲ್ಲಿ ನಂಬರ್ 2 ಅಲ್ಲಿ ಹೇಳಬಲ್ಲೆ ನಾ. ಇದು 2ನೇ ಸ್ಥಾನದಲ್ಲಿ ನಾ ಹೇಳಬಲ್ಲೆ ಈ ಒಂದು ಬೆಸ್ಟ್ ಫೋನ್ ಅಂತ ಅಂದ್ಬಿಟ್ಟು. ಯಾಕಂದರೆ Snapdragon 7S Gen 2 ಪ್ರೊಸೆಸರ್ ನೋಡ್ತಾ ಇದೀವಿ. ಅದಲ್ಲದೆ AMOLED ಡಿಸ್ಪ್ಲೇ ಮತ್ತು ಕ್ಯಾಮ್ರಾ ಎಲ್ಲ ನೋಡ್ಕೊಂಡಾಗ ಸ್ಟೋರೇಜ್ ಕೂಡ ಚೆನ್ನಾಗಿದೆ. ಚೆನ್ನಾಗಿ ಕೊಟ್ಟವ್ರು 256 GB ಅಂತಂದರೆ ಒಂದು ಒಳ್ಳೆ ಚೆನ್ನಾಗಿದೆ ಈ ಒಂದು ಫೋನ. Poco X6 5G ಏನಿದೆ ಬೆಸ್ಟ್ ಫೋನ್ ಅಂತ ಹೇಳ್ಬೋದು. X ಸೀರೀಸು ಕೂಡ ಅಷ್ಟೇ ಈ ಫೋಕೋದಲ್ಲಿ ಚೆನ್ನಾಗಿ ಆಪ್ಟಿಮೈಸ್ ಮಾಡಿರ್ತಾರೆ. ಚೆನ್ನಾಗಿ ಒಂದು ಪ್ರಾಬ್ಲಮ್ಸ್ ಎಲ್ಲ ಸ್ವಿಚ್ ಮಾಡಿ Poco ಇನ್ನು ಯಾವುದೇ ಸೀರೀಸ್ M ಸೀರೀಸಲ್ಲೆಲ್ಲ ಹೋದಾಗ ನಂಗೆ ಅಷ್ಟೊಂದು ಹಿಡಿಸಲ್ಲ. Poco X ಸೀರೀಸ್ ಬಂದರೆ ನಂಗೆ ಚೆನ್ನಾಗಿ ಹಿಡಿಸುತ್ತೆ ಈ ಫೋನ್ ಅಂತ ಹೇಳ್ಬೋದು. ಸೊ ಕೊನೆದಾಗ ಬರುತ್ತೆ ಒನ್ ಆಫ್ ದ ಬೆಸ್ಟ್ ಫೋನ್, ನನ್ನ ಒಂದು ಫೇವ್ರೇಟ್ ಫೋನ್ ಅಂತ ಹೇಳ್ಬೋದು. ಈ ಬ್ರ್ಯಾಂಡ್ ಫೇವ್ರೇಟ್ ಅಂತ ಹೇಳ್ಬೋದು, ಈ ಫೋನ್ ಫೇವ್ರೇಟ್ ಅಂತ ಹೇಳೋಕ್ಕಾಗಲ್ಲ. ಸೊ ಈ ಒಂದು ಫೋನ ಲಾಸ್ಟಲ್ಲಿದೆ iQOO Z9 ಅಂತಂದ್ಬಿಟ್ಟು. ಈ ಒಂದು ಫೋನ ಪರ್ಫಾರ್ಮೆನ್ಸಿಗೆ ಬಂದ್ರಪ್ಪ ಅಂದರೆ MediaTek Dimensity 7200 ಪ್ರೊಸೆಸರ್ ನೋಡ್ತಾ ಇದ್ದೀವಿ. ಇದು ಕೂಡ 8GB ರ್ಯಾಮ್ ಮತ್ತು 128GB ಸ್ಟೋರೇಜ್ ಕೂಡ ನಾವು ಈ ಒಂದು ಫೋನಲ್ಲಿ ನೋಡ್ಕೋಬಹುದು. 50+2 ಮೆಗಾಪಿಕ್ಸೆಲ್ನ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನೋಡ್ತಾ ಇದ್ದೀವಿ. 16 ಮೆಗಾಪಿಕ್ಸೆಲ್ನ ಒಂದು ಸೆಲ್ಫಿ ಶೂಟರ್ನ ಸಹ ನೋಡ್ಕೋಬಹುದು. 5000 mAh ಬ್ಯಾಟರಿ ಜೊತೆಗೆ 44 ವ್ಯಾಟ್ನ ಒಂದು ಪವರ್ ಅಡಾಪ್ಟರ್ ನಮಗೆ ಒಂದು ಬಾಕ್ಸ್ ಸಮೇತ ಸಿಗ್ತಾ ಇದೆ. 6.67 ಇಂಚಸ್ನ AMOLED ಡಿಸ್ಪ್ಲೇ, ಅದು ಕೂಡ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಸಹ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಇದರ ಒಂದು ಬೆಸ್ಟ್ ಪ್ರೈಸ್ ಬಂದ್ಬಿಟ್ಟು 20,000 ಇರುತ್ತೆ. ಸೊ ನೀವು ಆರಾಮಾಗಿ ಕಣ್ಣು ಮುಚ್ಕೊಂಡು ಈ ಒಂದು ಫೋನ್ಸ್ಗಳನ್ನ ತೊಗೋಬಹುದು. ಅರೌಂಡ್ 20,000 ಒಳಗಡೆ ಈ ಒಂದು ಫೋನ್ಸ್ಗಳನ್ನ ಏನು ಸಜೆಸ್ಟ್ ಮಾಡಿದೆ, ಈ ಒಂದು ಎಲ್ಲ ಫೋನ್ಸ್ಗಳು ಕೂಡ ಅಷ್ಟೇ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಒಂದು ಚೆನ್ನಾಗಿರೋ ಫೋನ್ಗಳಂತ ಕೂಡ ಕರಿಬಹುದು. ಯಾಕಂತಂದರೆ ಅರೌಂಡ್ 20,000 ಒಳಗಡೆ ಯಾವುದೇ ಪ್ರೊಸೆಸರ್ ಅಂತ ಬಂದ್ರಪ್ಪ ಅಂದರೆ 6020 ಪ್ರೊಸೆಸರ್ ಬಿಟ್ಟರೆ 6050 ಬಿಟ್ಟರೆ 7200 ರೇಯರ್ ಸಿಗುತ್ತೆ. ಆಮೇಲೆ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರು ಕೂಡ ತುಂಬ ಅಂದರೆ ತುಂಬ ರೇಯರ್ ಸಿಗುತ್ತೆ. ಅದರಲ್ಲಿ 7S Gen 2 ನಮಗೆ Poco X6 5G ಸಿಗ್ತಾ ಇದೆ ಅಂತಂದರೆ ಅದು ಕೂಡ ಒಂದು ಒಳ್ಳೆ ಫೋನ್ ಅಂತ ಕೂಡ ಕರಿಬೋದು. ಯಾಕಂದರೆ ನೋಡಿ ಇವಾಗ ಬಜೆಟ್ ಎಷ್ಟು ಟೈಟ್ ಇರುತ್ತೋ ಅಷ್ಟು ಫೋನ್ಸ್ಗಳನ್ನ ಚೂಸ್ ಮಾಡೋದು ಅಷ್ಟು ಕಷ್ಟನೇ ಇರುತ್ತೆ. ಆದರೆ ನಮ್ಮ ಭಾರತದಲ್ಲಿ ಅರೌಂಡ್ 20,000 ಒಳಗಡೆ 2023ರಲ್ಲಿ ಇದು ಹೈಯೆಸ್ಟ್ ಸೇಲಿಂಗ್ ಏನಪ್ಪ ಅಂದರೆ ಅರೌಂಡ್ 20,000 ಇರ್ತಕ್ಕಂಥ ಫೋನ್ಸ್ಗಳು ಹೈಯೆಸ್ಟ್ ಸೇಲ್ ಆಗಿತ್ತು. ಇದೇ ಬ್ರ್ಯಾಂಡ್ ಅಂತಲ್ಲ, ಎಲ್ಲ ಬ್ರ್ಯಾಂಡಲ್ಲಿ ಕೂಡ ಅರೌಂಡ್ 20,000 ಒಳಗಡೆ ಈ ಫೋನ್ಸ್ಗಳು ಮೋಸ್ಟ್ ಆಫ್ ದ ಫೋನ್ಸ್ 15ರಿಂದ 20,000 ಒಳಗಡೆ ಮೋಸ್ಟ್ ಆಫ್ ದ ಫೋನ್ಸ್ ಸೇಲ್ ಆಗಿತ್ತು. ಆಫ್ಲೈನಲ್ಲಿ ಆಗಿತ್ತು ಮತ್ತು ಆನ್ಲೈನಲ್ಲಿ ಆಗಿತ್ತು. 20,000 ಒಳಗಡೆ ಏನು ಕ್ಯಾಟಗರಿ ಇದ್ದಾವೆ ಈ ಬಜೆಟಲ್ಲಿ ಸಾಕಷ್ಟು ಫೋನ್ಸು ಪರ್ಚೇಸ್ ಆಯಿತು. ಸೊ ಅದಕ್ಕೋಸ್ಕರ ಅಂತ ನಾನು ಈ ಒಂದು ಪ್ರೈಸಲ್ಲಿ ಇರ್ತಕ್ಕಂಥ ಫೋನ್ಸ್ಗಳನ್ನ ಸಜೆಸ್ಟ್ ಮಾಡಿದ್ದೀನಿ. ಸೊ ಈ ಒಂದು ಫೋನ್ಸ್ಗಳು ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪರ್ಚೇಸ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಇನ್ನು ಕೂಡ ವೇಟ್ ಮಾಡಿ. ಈ ಮಂತ್ ಮುಗಿಯೋದ್ರೊಳಗೂ ಇನ್ನೂ ಸಾಕಷ್ಟು ಫೋನ್ಸ್ಗಳು ಲಾಂಚ್ ಆಗ್ತಾ ಇದ್ದಾವೆ. ಆ ಫೋನ್ಸ್ಗಳು ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ವೇಟ್ ಮಾಡಿ, ಇನ್ನೂ ಕೆಲವಷ್ಟು ಫೋನ್ಸ್ಗಳಿದ್ದಾವೆ, ಅವುಗಳ ಬಗ್ಗೆ ಕೂಡ ಅಪ್ಡೇಟ್ ಕೊಡ್ತೀನಂತೆ. ಸೊ ಅರೌಂಡ್ 50,000 ಒಳಗಡೆ ಕೂಡ ಇವಾಗ ಒಂದು ಫೋನ್ಸ್ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಂತೆ. ಅಲ್ಲಿವರು ಕೂಡ ವೇಟ್ ಮಾಡಿ. ಆ್ಯಂಡ್ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರೆ ಮತ್ತು ಬೆಲ್ ನೋಟಿಫಿಕೇಶನ್ ಬಟನ್ ಕೂಡ ಆನ್ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಗಿತ್ತು ಅಂತ ಒಂದು ಲೈಕ್ ಮಾಡಿ. ಬನ್ನಿ, ನಿಮ್ಮ ಪ್ರೀತಿ ವಿಶ್ವಾಸ ಎಷ್ಟಿದೆ ಅಂತಂದು ಈ ಒಂದು ಲೈಕ್ ಕಮೆಂಟ್ ಮೂಲಕ ತೋರಿಸ್ತಾ ಮತ್ತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಂತೇನೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್.
ನಮಸ್ಕಾರ.